बच्चों शुभोदय। आज हम 6वीं कक्षा पाठ अभ्यास करेंगे। बच्चों पिछले कक्षा में पाठ 8 मैं हम तू तुम आप इस पाठों को अभ्यास करे थे। अब पुनरावर्तन करेंगे। ओके बच्चों देखो ಮಕ್ಕಳೇ ಪಾಠ 8 ಮಾಡಿತ್ತು ನಿಮಗೆ ಇಂದಿನ ತರಗತಿಯಲ್ಲಿ. ಅದರಲ್ಲಿ ಶೀರ್ಷಿಕೆ ಯಾವುದು? ಮೈ ಹಮ್ ತೂ ತುಮ್ ಹಾಪ್ ಈ ಪಾಠವನ್ನು ಮಾಡಿತ್ತು. ಮೈ ಅಂದರೆ ನಾನು, ಹಮ್ ಅಂದರೆ ನಾವು, ತೂ ಅಂದರೆ ನೀನು, ತುಮ್ ಅಂದರೆ ನೀವು, ಆಪ್ ಅಂದರೆ ತಾವು. ಹೀಗೆ ಪಾಠವನ್ನು ನಿಮಗೆ ಮಾಡಲಾಗಿತ್ತು. ಈಗ ಅದೇ ಪಾಠದ ಅಭ್ಯಾಸ ಭಾಗದಲ್ಲಿ ಫಸ್ಟ್ ಮೇನನ್ನು ಹೋಮ್ವರ್ಕಾಗಿ ಕೊಟ್ಟಿದ್ದೆ. ಆ ಹೋಮ್ವರ್ಕ್ ನೀವು ಮಾಡಿದರೆ ಇಟ್ಸ್ ಓಕೆ, ಜಾಣರು. ಮಾಡಲಿಲ್ಲ ಅಂದರೆ ನಾನೀಗ ನಿಮಗೆ ವಿಡಿಯೋನ ಕಳಿಸ್ತೀನಿ. ಇದನ್ನೇ ನೋಟ್ಸಿಗೆ ಬರಿಬೇಕು, ಆಯಿತಾ? ಓಕೆ, ಒಂದು ಸಲ ಪಾಠವನ್ನು ರಿವಿಷನ್ ಮಾಡೋಣ. ನಾವು ಪಾಠ 8 ಒಂದು ಸಲ ರಿವಿಷನ್ ಮಾಡೋಣ ಮಕ್ಕಳ. ओके बच्चों देखो और एक बार देखो ಪಾಠ 8 ಓಕೆ. 8ನೇ ಪಾಠವನ್ನು ಮತ್ತೆ ಒಂದು ಸಲ ನೋಡಿ, ಒಂದು ಸಲ ರಿವಿಷನ್ ಮಾಡಿಕೊಂಡು ಅದರ ಅಭ್ಯಾಸ ಭಾಗವನ್ನು ಅಭ್ಯಾಸ ಮಾಡೋಣ. ಓಕೆ ಬಚ್ಚೋ, ಮೈ ಹಮ್ ತೂ ತುಮ್ ಹಾಪ್. ಇಲ್ಲಿ ಮೈಯನ್ನು ಎಲ್ಲಿ ಯೂಸ್ ಮಾಡಿದ್ದೀವಿ? ಮೈ ಗೋಪಾಲ್ ಹೂ, मैं छात्र हूँ, मैं स्कूल जाता हूँ, मैं सरला हूँ, मैं छात्र हूँ, मैं लिखती हूँ. ನೋಡಿದ್ರ ಮಕ್ಕಳ, ಮೈಯನ್ನು ಎಲ್ಲೆಲ್ಲಿ ಬಳಸಿದ್ದೀವಿ ಅಂತ ಈ ಪಾಠದ್ದಾಗಲೇ ನಾನು ಹಿಂದಿನ ತರಗತಿಯಲ್ಲಿ ಅರ್ಥ ಹೇಳಿದ್ದೀನಿ. ಓಕೆ, ಮತ್ತೆ ಹೇಳಿದ್ರೆ ನಿಮ್ಗೆ ಅದೇ ಬೋರ್ ಆಗುತ್ತೆ. ಮೈ ಗೋಪಾಲ್ ಹೂ, ನಾನು ಗೋಪಾಲನಿದ್ದೇನೆ. ಮೈ ಛಾತ್ರ ಹೂ, ನಾನು ವಿದ್ಯಾರ್ಥಿ ಇದ್ದೇನೆ. ಮೈ ಸ್ಕೂಲ್ ಜಾತಾ ಹೂ, ನಾನು ಸ್ಕೂಲ್ಗೆ ಹೋಗುತ್ತೇನೆ. ಓಕೆ, ಅದೇ ಥರ ಮೈ ಸರಳಾ ಹೂ, ಮೈ ಛಾತ್ರ ಹೂ, ಮೈ ಲಿಖತಿ ಹೂ. ಮೈ ಸರಳಾ ಹೂ, ನಾನು ಸರಳ ಇದ್ದೇನೆ. ಮೈ ಛಾತ್ರ ಹೂ, ನಾನು ವಿದ್ಯಾರ್ಥಿ ಇದ್ದೇನೆ. ಮೈ ಲಿಖತಿ ಹೂ, ನಾನು ಬರೆಯುತ್ತೇನೆ. ಹೌದಾ ಮಕ್ಕಳ? ನೆಕ್ಸ್ಟ್, ಹಮ್ ಲಡಕೆ ಹೈ, ಹಮ್ ಮಿತ್ರ ಹೈ, ಹಮ್ ಪಾಠ ಪಡ್ತೆ ಹೈ. ಮಕ್ಕಳ, ಹಮ್ಮನ್ನು ಎಲ್ಲಿ ಬಳಸಿದ್ದೇವೆ ಒಂದು ಸಲ ನೋಡಿ. ಹಮ್ ಲಡಕೆ ಹೈ ಅಂದರೆ ನಾವು ಹುಡುಗರು ಇದ್ದೇನೆ. ಹಮ್ ಮಿತ್ರ ಹೈ, ನಾವು ಗೆಳೆಯರು ಇದ್ದೇವೆ. ಹಮ್ ಪಾಠ ಪಡ್ತೆ ಹೈ, ನಾವು ಪಾಠವನ್ನು ಓದುತ್ತೇವೆ. ಓಕೆ, ನೆಕ್ಸ್ಟ್ ಪ್ಯಾರಾ ನೋಡಿ ಮಕ್ಕಳ. ಹಮ್ ಲಡಕಿಯಾ ಹೈ, ಹಮ್ ಕೇಲ್ತಿ ಹೈ, ಹಮ್ ಸಾತ್ ರಹತಿ ಹೈ. ಮಕ್ಕಳ, ನಾವು ಹುಡುಗಿಯರು ಇದ್ದೇವೆ. ಹಮ್ ಲಡಕಿಯಾ ಹೈ, ನಾವು ಹುಡುಗಿಯರು ಇದ್ದೇವೆ. ಹಮ್ ಕೇಲ್ತಿ ಹೈ, ನಾವು ಆಡುತ್ತೇವೆ. ಓಕೆ, ನೇನು ಆಡುತ್ತೇನೇನೂ ಆಗುತ್ತೆ, ಆಡುತ್ತೇವೇನೂ ಆಗುತ್ತೆ. ಹಮ್ ಸಾತ್ ರಹತಿ ಹೈ, ನಾವು ಜೊತೆಯಾಗಿ ಇರುತ್ತೇವೆ. ಓಕೆ, ನೆಕ್ಸ್ಟ್ ಪ್ಯಾರಾ ನೋಡಿ ಮಕ್ಕಳ. ತೂ ಮೋಹನ್ ಹೈ, ತೂ ದೂದ್ ಪೀತಾ ಹೈ, ತೂ ಬಲವಾನ್ ಹೈ. ಇದರ ಅರ್ಥ ಏನು? ನೀನು ತೂ ಮೋಹನ್ ಹೈ, ನೀನು ಮೋಹನ್ ಇದ್ದೀಯಾ. ತೂ ದೂದ್ ಪೀತಾ ಹೈ, ನೀನು ಹಾಲು ಕುಡಿಯುತ್ತೀಯಾ. ತೂ ಬಲವಾನ್ ಹೈ, ನೀನು ಶಕ್ತಿಶಾಲಿ ಇದ್ದೀಯಾ. ಓಕೆ ಮಕ್ಕಳ, ನೆಕ್ಸ್ಟ್ ಪೇಜ್ ನೋಡೋಣ. ಪೇಜಲ್ಲಿ ನೋಡಿ ಮಕ್ಕಳ, ನೆಕ್ಸ್ಟ್ ಪೇಜು. ತುಮ್ ಕಿಸಾನ್ ಹೋ, ತುಮ್ ಹಲ್
चलाते हो, तुम अन्नदात हो। आप अध्यापक है, आप कविता सुनाते हैं, आप लिखना ಸಿಖಾತೆ ಹೈ. ನೋಡಿ ಮಕ್ಕಳ, ತುಮ್ ಅನ್ನೋದನ್ನು ಯಾವ ಕಡೆ ಬಳಸಿದ್ದೇವೆ ಅನ್ನೋದನ್ನು, ತುಮ್ ಕಿಸಾನ್ ಹೋ, ನೀವು ರೈತರು ಇದ್ದೀರಾ. ತುಮ್ ಹಲ್ ಚಲಾತೆ ಹೋ, ನೀವು ನೇಗಿಲನ್ನು ನಡೆಸುತ್ತೀರಿ. ತುಮ್ ಅನ್ನದಾತ್ ಹೋ, ನೀವು ಅನ್ನದಾತರು ಇದ್ದೀರಿ, ಅನ್ನದಾತ ಇದ್ದೀರಿ. ಓಕೆ, ನೆಕ್ಸ್ಟ್ ಪ್ಯಾರಾ ನೋಡಿ ಮಕ್ಕಳ. ಹಾಪ್ ಅನ್ನೋದನ್ನು ಎಲ್ಲೆಲ್ಲಿ ಬಳಕೆ ಮಾಡಿದ್ದಾರೆ ಅನ್ನೋದನ್ನು. ಹಾಪ್ ಅಧ್ಯಾಪಕ್ ಹೈ, ಹಾಪ್ ಕವಿತಾ ಸುನಾತೆ ಹೈ, ಹಾಪ್ ಲಿಖ್ನಾ ಸಿಖಾತೆ ಹೈ. ಹಾಪ್ ಅಧ್ಯಾಪಕ್ ಹೈ, ತಾವು ಅಧ್ಯಾಪಕರು ಇದ್ದೀರಾ. ಆಪ್ ಕವಿತಾ ಸುನಾತೆ ಹೈ, ತಾವು ಕವನವನ್ನು ಹೇಳುತ್ತೀರಿ. ತಾವು ನೆಕ್ಸ್ಟ್ ಆಪ್ ಲಿಖ್ನಾ ಸಿಖಾತೆ ಹೈ, ತಾವು ಬರೆಯುವುದನ್ನು ಕಲಿಸುತ್ತೀರಿ ನೀವು ಅಂತ ಇದೆ, ಹೌದಲ್ವಾ. ಇಷ್ಟ ಆಗಿತ್ತು ಮಕ್ಕಳ. ಇದನ್ನು ಮತ್ತೆ ನಾನು ನಿಮಗೋಸ್ಕರ ಇನ್ನೊಂದು ಸಲ ರಿವಿಷನ್ ಮಾಡಿದ್ದೀನಿ. ಓಕೆ, ಆಮೇಲೆ ಅಭ್ಯಾಸ ಭಾಗದಲ್ಲಿ ಫಸ್ಟ್ನೇ ಮೇನು ಉದಾಹರಣೆ ಅನುಸಾರ ಸಹಿ ವಾಕ್ಯ ಲಿಖೋ. ಈಗ ನಾವೇನು ಓದಿದ್ವೋ ಅದನ್ನೇ ಮೈ ಎಲ್ಲಿ ಬಳಸಿದ್ದೀವಿ, ತುಮ್ ಎಲ್ಲಿ ಬಳಸಿದ್ದೀವಿ, ಹಾಪ್ ಎಲ್ಲಿ ಬಳಸಿದ್ದೀವಿ, ಯಾವ ರೀತಿ ಚಿಕ್ಕ ಚಿಕ್ಕ ಸೆಂಟೆನ್ಸ್ಗಳನ್ನು ಮಾಡಿದ್ದೀವಿ ಅನ್ನೋದೇ ಇರೋದು ಫಸ್ಟ್ ಮೇನಲ್ಲಿ. ಅಭ್ಯಾಸ ಭಾಗದ ಫಸ್ಟ್ ಮೇನಲ್ಲಿ ಅದೇ ಇರೋದು. ಆ ಭಾಗ ನೋಡಿ ಮಕ್ಕಳ, ಮತ್ತು ಬಾ ಭಾಗ ನೋಡಿ, ಮತ್ತು ಕಾ ಭಾಗ ನೋಡಿ. ಓಕೆ, ನಾನು ನಿಮಗಿದನ್ನು ಹೋಮ್ವರ್ಕ್ ಮಾಡಿ ಅಂತ ಹೇಳಿದ್ದೆ. ನಾನು ಕೊಟ್ಟಿರೋ ಡೈಲಿ ಹೋಮ್ವರ್ಕ್ ಜೊತೆ ಇದನ್ನೂ ಕೂಡ ಮಾಡಿ ಅಂತ ಒಂದು ಸಲ ಹೋಮ್ವರ್ಕ್ ಅದನ್ನು ಮಾಡಿಬಿಟ್ಟು ಇದನ್ನು ನೋಟ್ಸಿಗೆ ಬರಿಬೇಕು. ಮತ್ತು ಇದನ್ನು ಹೋಮ್ವರ್ಕಿಗೂ ಇದನ್ನೇ ಹೇಳಿದ್ದೆ. ಇದೊಂದು ಇಷ್ಟು ಭಾಗ ಮಾತ್ರ ಹೇಳಿದ್ದೆ ನಾನು ನಿಮಗೆ. ಓಕೆ ಮಕ್ಕಳ, ಅದನ್ನೇ ನಾನಿವಾಗ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಮಕ್ಕಳ. ಈಗ ಆಲ್ರೆಡಿ ಹಾಕ್ತೀನಿ. ಇದನ್ನು ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ. ಮಾಡಿದ್ದವರು ವೆರಿ ಗುಡ್, ಜಾಣ್ ಮಕ್ಕಳು. ಮಾಡದೇ ಇಲ್ಲದೇ ಇರೋರು ಅಥವಾ ಗೊತ್ತಾಗದೇ ಇಲ್ಲದಿರೋರು ಇದನ್ನು ನೋಡಿಕೊಂಡು ಕಲಿತ್ಕೊಂಡು ಅಭ್ಯಾಸ ಮಾಡಿ ಮತ್ತು ನೋಟ್ಸ್ಗೆ ಬರೀರಿ. ಓಕೆನಾ? ಓಕೆ ಮಕ್ಕಳ, ನೋಡಿ ಇವಾಗ ಇದು ಫಸ್ಟ್ ಮೇನ್ ಕೊಟ್ಟಿದ್ನಲ್ಲ, ಮೈ ಲಿಖತಿ ಹೂँ. ಆ ಭಾಗದಲ್ಲಿ ಮೈ ಲಿಖತಿ ಹೂँ. ಬಾ ಭಾಗದಲ್ಲಿ ಅದನ್ನೇ ತುಮ್ ಆದ್ರೆ ಹೇಗೆ ಬಳಸ್ತೀವಿ? ತುಮ್ ಲಿಖತಿ ಹೋ. ಅಲ್ಲಿ ಹೂ ಇದ್ದಿದ್ದು ಇಲ್ಲಿ ಹೋ ಆಯಿತು. ನೆಕ್ಸ್ಟ್ ಕಾ ಭಾಗದಲ್ಲಿ ನೋಡಿ ಮಕ್ಕಳ, ಹಾಪ್ ಲಿಖತಿ ಹೈ. ಏನಾಗುತ್ತೆ? ಆಪ್ ಬಂದರೆ ಐ ಬರುತ್ತೆ, ಹೌದಾ? ಓಕೆ, ನೋಡಿ ಮಕ್ಕಳ, ಅದೇ ಥರ ಮೈ ಪಡ್ತಿ ಹೂँ. ಮೈ ಬಂದ ಕಡೆ ಏನು ಬಂತು? ಹೂ ಬಂತು. ತುಮ್ ಕಡೆ ಏನು ಬಂತು? ಹೋ ಬರುತ್ತೆ. ಬಾ ಭಾಗದಲ್ಲಿ ಏನು ಬಂತು ವಾಕ್ಯ? ತುಮ್ ಪಡತಿ ಹೋ. ಕಾ ಭಾಗದಲ್ಲಿ ನೋಡಿ ಮಕ್ಕಳ, ಆಪ್ ಪಡತಿ ಹೈ. ಒಂದ್ಸಲ ನೋಡಿ, ಇನ್ನೊಂದ್ಸಲ ರಿವಿಷನ್ನು. ಮೈ ಲಿಖತಿ ಹೂँ, ತುಮ್ ಲಿಖತಿ ಹೋ, ಆಪ್ ಲಿಖತಿ ಹೈ. ಅದೇ ಥರ ಮೈ ಪಡ್ತಿ ಹೂँ, ತುಮ್ ಪಡ್ತಿ ಹೋ, ಆಪ್ ಪಡ್ತಿ ಹೈ, ಅಲ್ವಾ? ಅದೇ ಥರ ನೋಡಿ ಮಕ್ಕಳ, ಮೈ ಖಾತಾ ಹೂँ, ತುಮ್ ಖಾತೆ ಹೋ, ಆಪ್ ಖಾತೆ ಹೈ. ಮೈ ಖಾತಾ ಹೂँ, ತುಮ್ ಖಾತೆ ಹೋ, ಆಪ್ ಖಾತೆ ಹೈ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ಮಕ್ಕಳ, ಮೈ ಜಾತಾ ಹೂँ, ತುಮ್ ಜಾತೆ ಹೋ, ಆಪ್ ಜಾತೆ ಹೈ. ಮೈ ಗಾತಿ ಹೂँ, ತುಮ್ ಗಾತಿ ಹೋ, ಆಪ್ ಗಾತಿ ಹೈ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ಮಕ್ಕಳ, ಮೈ ದೇಖ್ತಾ ಹೂँ, ತುಮ್ ದೇಖ್ತೆ ಹೋ, ಆಪ್ ದೇಖ್ತೆ ಹೈ, ಅಲ್ವಾ? ನೆಕ್ಸ್ಟ್ ಸೆಂಟೆನ್ಸು, ಮೈ ಹಂಚ್ತಿ ಹೂँ, ತುಮ್ ಹಂಚ್ತಿ ಹೋ, ಆಪ್ ಹಂಚ್ತೆ ಹೈ, ಹೌದಾ? ಇನ್ನೊಂದು ಸಲ ನೋಡ್ಕೊಳ್ಳಿ ಮಕ್ಕಳ. ನಾನು ಇದು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ. ನೀವು ಯಾರು ಮಾಡಿಲ್ವೋ ಅದನ್ನು ಇನ್ನೊಂದು ಸಲ ಮಾಡಿಕೊಡಿ, ಆಯಿತಾ? ಮೈ ಲಿಖತಿ ಹೂँ,
तुम लिखती हो, आप लिखती है, तुम पढ़ती हूँ, तुम पढ़ती हो, आप पढ़ती है, मैं खाता हूँ, तुम खाते हो, आप खाते हैं, मैं जाता हूँ, तुम जाते हो, आप जाते हैं, मैं गाती हूँ, तुम गाती हो, आप गाती है, मैं देखता हूँ, तुम देखते हो, आप देखते है, मैं हंसती हूँ, तुम हंसती हो, आप हंसते है. ಓಕೆ, ಫಸ್ಟ್ ಮೇನ್ ಆಯಿತು ಮಕ್ಕಳ. ಸೆಕೆಂಡ್ ಮೇನನ್ನು ನೋಡೋಣ. ಈ ಪಾಠದಲ್ಲಿ ಸೆಕೆಂಡ್ ಮೇನನ್ನು ನೋಡೋಣ. ನೋಡಿ, ಸೆಕೆಂಡ್ ಮೇನಲ್ಲೇನಿದೆ? ವಾಕ್ಯೋಂಕೋ ಪಡೋ, ಉದಾಹರಣೆ ಕೆ ಅನುಸಾರ ಲಿಖೋ. ಪಾಠವನ್ನು ವಾಕ್ಯೋಂಕೋ ಪಡೋ, ಈ ವಾಕ್ಯಗಳನ್ನು ಓದ್ರಿ, ಉದಾಹರಣೆಗೆ ಅನುಸಾರ ಲಿಖೋ. ಅಲ್ಲಿ ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೋ ಅದೇ ಥರ ನೀವು ಕೆಳಗಡೆ ಕೊಟ್ಟಿರೋ ಡ್ಯಾಶ್ ಅಥವಾ ಬ್ಲ್ಯಾಂಕ್ಸನ್ನು ಫುಲ್ಫಿಲ್ ಮಾಡಿ. ಓಕೆ, ಉದಾಹರಣೆ ಏನಿದೆ ಹಾಗಾದರೆ ನೋಡೋಣವಾ. ಸೆಕೆಂಡ್ ಮೇನಲ್ಲಿ ಉದಾಹರಣೆ ಮೈ ಪಡತಾ ಹೂँ, ಅದಕ್ಕೆ ಇನ್ನು ಮುಂದೆ ಏನಿದೆ? ಮೈ ಪಡತಿ ಹೂँ, ಹೌದಲ್ವಾ? ಮೈ ಪಡತಾ ಹೂँ, ಮೈ ಪಡತಿ ಹೂँ. ಓಕೆ, ಅದನ್ನೇ ನೋಡಿ ಮಕ್ಕಳ. ಕಾ ಕ ಗ ಗ ನ್ಯ ಅಲ್ಲಿ ಹೇಗಿದೆ ವಾಕ್ಯಗಳು, ಅದರ ಮುಂದೆ ತುಮ್, ಮೈ, ತುಮ್, ಆಪ್, ತುಮ್, ಮೈ, ತುಮ್ ಇದೆ. ಅಲ್ಲಿ ಏನಾಗುತ್ತೆ ಈ ಸೆಂಟೆನ್ಸು? ಮೈ ಬಂದರೆ ಏನಾಗುತ್ತೆ, ತುಮ್ ಬಂದರೆ ಏನಾಗುತ್ತೆ, ಹಾಪ್ ಬಂದರೆ ಏನಾಗುತ್ತೆ ಅನ್ನೋದನ್ನು ಬರಿಬೇಕು. ಓಕೆ, ನೋಡಿ ಮಕ್ಕಳ. ತುಮ್ ಕೇಳ್ತೆ ಹೋ, ಅದಕ್ಕೆ ಉತ್ತರ ಏನು? ಮೈ ಪढ़ती हूँ. आप लिखते हैं, तुम खेलती हो, तुम आते हो, आप लिखती है. नेक्स्ट, मैं चलता हूँ, तुम आती हो, तुम जाते हो, तुम जाती हो. ओके, ಸರಿ ಮಕ್ಕಳ. ಥರ್ಡ್ ಮೇನಲ್ಲಿ ಏನಿದೆ ನೋಡಿ? ಕ್ರಮಸೆ ಲಿಖೋ. ಇದನ್ನು ನೀವು ಕ್ರಮವಾಗಿ ಬರೀರಿ ಅಂತ ಇದೆ. ಥರ್ಡ್ ಮೇನಲ್ಲಿ ಏನಿದೆ? ಥರ್ಡ್ ಮೇನಲ್ಲಿ ಏನಿದೆ ಮಕ್ಕಳೇ? ಮಕ್ಕಳ ಥರ್ಡ್ ಮೇನಲ್ಲಿ ಮಕ್ಕಳ ಥರ್ಡ್ ಮೇನಲ್ಲಿ ಏನಿದೆ? ಕ್ರಮಸೆ ಲಿಖೋ, ಕ್ರಮಸೆ ಲಿಖೋ. ಅದೇ ಅರ್ಥ ಹೇಳೋ ರೀತಿ ಕ್ರಮವಾಗಿ ಬರೆಯಿರಿ. ಏನಪ್ಪ ಇದು ಕ್ರಮಸೆ ಲಿಖೋ ಅಂದರೆ? ಆ ಕಡೆ ಈ ಕಡೆ ವರ್ಡ್ಸ್ ಇದೆ, ಅದನ್ನ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಮಾಡಿ ಬರೆಯಿರಿ ಅಂತ ಇದೆ. ನೋಡಿ ಒಂದ್ಸಲ ಏನು ಕೊಟ್ಟಿದ್ದಾರೆ ಅಂತ, ಆಮೇಲೆ ಅದನ್ನು ಸರಿಪಡಿಸಿ ಬರೆಯೋಣ. ಹ್ಞೂ ಗೋಪಾಲ್ ಮೈ. ಎರಡನೇದು ಜಾತಾ ಮೈ ಹೂँ ಸ್ಕೂಲ್. थर्ड वन लड़कियाँ है हम. फोर्थ वन तू है पीता दूध. फिफ्थ वन हो अन्नदाता तुम. सिक्स्थ वन कविता आप ऐ सुनाते. ಹೌದಾ? ನೋಡಿ ಮಕ್ಕಳ, ಕ್ರಮಸೆ ಲಿಖೋ ಅಂತ ಇದೆ. ಫಸ್ಟ್ ಒನ್ನಲ್ಲಿ ಹೂँ ಗೋಪಾಲ್ ಮೈ, ಇದನ್ನು ನಾವೀಗ ಆಲ್ರೆಡಿ ಹಿಂದಗಡೆ ಇದಿತ್ತು ಪಾಠದಲ್ಲಿ, ಇದು ಬಂದಿದೆ. ಏನು ಬಂದಿತ್ತು ಹೇಳ್ರಿ ನೋಡೋಣ ಹಾಗಾದರೆ. ಫಸ್ಟ್ ಪ್ಯಾರಾದಲ್ಲೇ ಇದಿದೆ, ಹೌದಾ? ಮೈ ಅನ್ನೋದನ್ನು ಎಲ್ಲಿ ಬಳಸಿದ್ದಾರೆ? ಫಸ್ಟ್ ಪ್ಯಾರಾದಲ್ಲೇ ಇದೆ. ಅದು ಹೇಗಿದೆ ಹೇಳಿ ನೋಡೋಣ. ಫಸ್ಟ್ ಪ್ಯಾರಾದಲ್ಲಿ ಹೂँ ಗೋಪಾಲ್ ಮೈ, ಅದನ್ನು ಹೇಗೆ ಸರಿಪಡಿಸಿ ಬರೆಯೋದು? ವಾಕ್ಯ ಹೇಗಿದೆ? ಮೈ ಗೋಪಾಲ್ ಹೂँ ಗೋಪಾಲ್ ಮೈ ಅನ್ನೋದು ಸರಿಯಾಗಿ ಬರೆದಾಗ ಮೈ ಗೋಪಾಲ್ ಹೂँ, ಹೌದಲ್ವಾ? ಸೆಕೆಂಡ್ ಒನ್ ನೋಡಿ ಮಕ್ಕಳ, ಜಾತಾ ಮೈ ಹೂँ ಸ್ಕೂಲ್. ಜಾತಾ ಮೈ ಹೂँ ಸ್ಕೂಲ್. ಈ ಥರ ಸೆಂಟೆನ್ಸ್ ಇದೆ. ಇದು ಮೀನಿಂಗ್ಫುಲ್ ಆಗಿದೆಯಾ?
ಹೇಳಿ ನೋಡೋಣ. ಜಾತಾ ಮೈ ಹೂ ಸ್ಕೂಲ್, ದಿಸ್ ಇಸ್ ಕರೆಕ್ಟ್ ಸೆಂಟೆನ್ಸ್? ನೋ. ಓಕೆ, ಇದನ್ನು ಯಾವ ರೀತಿ ಸರಿಪಡಿಸಿ ಬರೆಯೋದು ಹಾಗಾದರೆ? ಮೈ, ಇದು ಕೂಡ ಬಂದಿತ್ತು ನಮ್ಮ ಹಿಂದೆ ಈ ಪಾಠದಲ್ಲೇ ಬಂದಿದೆ ಆಲ್ರೆಡಿ. ಹೇಳಿ ನೋಡೋಣ, ಯೋಚನೆ ಮಾಡಿ ಎಲ್ಲಿ ಬಂದಿತ್ತು ಅಂತ. ಎಸ್, ಮೈ ಸ್ಕೂಲ್ ಜಾತಾ ಹೂ, ಹೌದಲ್ವಾ? ಜಾತಾ ಮೈ ಹೂ ಸ್ಕೂಲ್ ಅನ್ನ ಕರೆಕ್ಟಾಗಿ ಬರೆದಾಗ ಮೈ ಸ್ಕೂಲ್ ಜಾತಾ ಹೂ. ಇವಾಗ ಮೀನಿಂಗ್ಫುಲ್ ಸೆಂಟೆನ್ಸ್ ಆಯ್ತಲ್ವಾ? ಓಕೆ, ನೆಕ್ಸ್ಟು ಥರ್ಡ್ ಒನ್ ದೇखेंगे. ಲಡಕಿಯಾ ಹೈ ಹಮ್, ಲಡಕಿಯಾ ಹೈ ಹಮ್. ಇನ್ನು ಮೀನಿಂಗ್ ಫುಲ್ ಆಗಿದೆಯಾ ಸೆಂಟೆನ್ಸು? ಅರ್ಥಗರ್ಭಿತವಾಗಿದೆಯಾ? ಇಲ್ಲ. ಹಾಗಾದರೆ ಹೇಗೆ ಬರೆಯೋದು? ಇದು ಕೂಡ ಇದೆ ನೋಡಿ, ಕೆಳಗಡೆ ಫಿಗರಲ್ಲಿ ಹುಡುಗಿರು ಉಯ್ಯಾಲೆ ರಾಟೆ ಆಡ್ತಿದ್ದಾರೆ, ಅದರಲ್ಲಿ ಈ ವಾಕ್ಯ ಬರುತ್ತೆ ನೋಡಿ. ಲಡಕಿಯಾ ಹೈ ಹಮ್ ಅಂತ ಇದೆ. ಅದನ್ನು ನಾವು ಕರೆಕ್ಟಾಗಿ ಬರೆದಾಗ ಹಮ್ ಲಡಕಿಯಾ ಹೈ. ಏನು ಹೇಳ್ರಿ ಮಕ್ಕಳ? ಹಮ್ ಲಡಕಿಯಾ ಹೈ. ಲಡಕಿಯಾ ಹೈ ಹಮ್ ಅನ್ನೋದನ್ನು ಕರೆಕ್ಟಾಗಿ ಬರೆದಾಗ ಹಮ್ ಲಡಕಿಯಾ ಹೈ, ಹೌದಲ್ವಾ? ನಾಲ್ಕನೇದು ಫೋರ್ತ್ ಒನ್ ದೇಖೋ ಬಚ್ಚೋ. ತೂ ಹೈ ಪೀತಾ ದೂದ್, ತೂ ಹೈ ಪೀತಾ ದೂದ್, ತೂ ಹೈ ಪೀತಾ ದೂದ್. ಕರೆಕ್ಟ್ ಇದೆಯಾ ಸೆಂಟೆನ್ಸು? ಇಲ್ಲ. ಹಾಗಾದರೆ ಏನು ಮಾಡಬೇಕು? ಆ ಸೆಂಟೆನ್ಸನ್ನು ಸರಿಪಡಿಸಿ ಮುಂದೆ ಇರೋ ಡ್ಯಾಶನ್ನು ತುಂಬಬೇಕು, ಹೌದಲ್ವಾ? ಹಾಗಾದರೆ ಸರಿ ಸೆಂಟೆನ್ಸ್ ಹೇಗೆ? ಫಸ್ಟು ತೂ, ನೆಕ್ಸ್ಟು ದೂದ್ ಪೀತಾ ಹೈ. ತೂ ದೂದ್ ಪೀತಾ ಹೈ, ಇದು ಕೂಡ ಬಂದಿದೆ ಅಲ್ವಾ? ನೋಡಿ, ತೂ ದೂದ್ ಪೀತಾ ಹೈ. ನೆಕ್ಸ್ಟ್ ಫಿಫ್ತ್ ಒನ್ ನೋಡಿ ಮಕ್ಕಳ. ಹೋ ಅನ್ನದಾತ್ ತುಮ್, ಹೋ ಅನ್ನದಾತ್ ತುಮ್, ಹೋ ಅನ್ನದಾತ್ ತುಮ್. ಇದನ್ನು ಸರಿಪಡಿಸಿ ಬರೆದಾಗ ಹೇಗಿರುತ್ತೆ ಹೇಳಿ ನೋಡೋಣ. ತುಮ್ ಅನ್ನದಾತ್ ಹೋ, ತುಮ್ ಅನ್ನದಾತ್ ಹೋ, ಹೌದಲ್ವಾ? ಇದು ಕರೆಕ್ಟ್ ಸೆಂಟೆನ್ಸ್ ಅಲ್ವಾ? ಹೌದು, ಇದು ಕರೆಕ್ಟ್ ಸೆಂಟೆನ್ಸು. ನೆಕ್ಸ್ಟು ಸಿಕ್ಸ್ತ್ ಒನ್ ನೋಡಿ. ಕವಿತಾ ಆಪ್ ಐ ಸುನಾತೆ. ಲಾಸ್ಟ್ ಪ್ಯಾರಾದಲ್ಲಿ ಬೋರ್ಡ್ ಇದೆ, ಟೀಚರ್ ಇದ್ದಾರೆ, ಮುಂದುಗಡೆ ಮಕ್ಕಳಿದ್ದಾರೆ. ಆ ಒಂದು ಚಿತ್ರವನ್ನು ನಿಮ್ಮ ಬುಕ್ಕಲ್ಲಿ ಕೊಡಲಾಗಿದೆ, ಅದನ್ನು ನೋಡಿ. ಅದರಲ್ಲಿ ಸೆಂಟೆನ್ಸ್ ಇದೆ, ಹೌದಾ? ಇಲ್ಲಿ ಕೊಟ್ಟಿರೋ ಪ್ರತಿಯೊಂದು ಸೆಂಟೆನ್ಸು ನಿಮ್ಮ ಪಾಠದಲ್ಲೇ, ಪಾರ್ಟ್ ಹಾರ್ಟ್ನಲ್ಲಿ 8ನೇ ಪಾಠದಲ್ಲೇ ಇರೋ ಸೆಂಟೆನ್ಸನ್ನೇ ಕ್ರಮವಾಗಿ ಬರೀರಿ ಅಂತ ಚಲ್ಲಪಿಲ್ಲಿಯಾಗಿ ಕೊಟ್ಟಿದ್ದಾರೆ. ಅದನ್ನು ಅರ್ಥಗರ್ಭಿತವಾಗಿ ಮೀನಿಂಗ್ಫುಲ್ ಸೆಂಟೆನ್ಸನ್ನು ಮಾಡಿ ಅಂತ ಹೇಳಿದ್ದಾರೆ. ಕವಿತಾ ಆಪ್ ಹೈ ಸುನಾತೆ, ಕವಿತಾ ಆಪ್ ಐ ಸುನಾತೆ. ಇದು ಸರಿಯಾದ ಉತ್ತರ ಏನು ಹೇಳಿ ನೋಡೋಣ. ನೋಡಿ, ಹೇಳಿ ನೋಡೋಣ. ಹೇಳಿ ನೋಡಿಬಿಟ್ಟು ಹೇಳ್ತೀರಾ? ಓಕೆ, ವೆರಿ ಗುಡ್. ಹೇಳಿ ನೋಡ್ರಿ. ಆಪ್ ಪಾಠ ಸುನಾತೆ ಹೈ. ವೆರಿ ಗುಡ್. ನೀವು ಹೇಳ್ದವ್ರಿಗೆಲ್ಲ ಗುಡ್. ಓಕೆ, ಆಪ್ ಪಾಠ ಸುನಾತೆ ಹೈ. ಸರಿ ಹೋಯ್ತಲ್ವಾ? ಒನ್ಸ್ ಮೋರ್, ಇನ್ನೊಂದು ಸಲ ಇದನ್ನು ನಾವು ಇನ್ನೊಂದು ಸಲ ಕ್ಲೀನಾಗಿ ನೋಡ್ಬಿಡೋಣ. ಹೂ ಗೋಪಾಲ್ ಮೈ, ಇದನ್ನು ಕರೆಕ್ಟಾಗಿ ಬರೆದಾಗ ಮೈ ಗೋಪಾಲ್ ಹೂ. ಜಾತಾ ಮೈ ಹೂ ಸ್ಕೂಲ್, ಇದನ್ನು ಸರಿಪಡಿಸಿ ಬರೆದಾಗ ಮೈ ಸ್ಕೂಲ್ ಜಾತಾ ಹೂ. ಲಡಕಿಯಾ ಹೈ ಹಮ್ ಅನ್ನು ಸರಿಪಡಿಸಿ ಬರೆದಾಗ ಹಮ್ ಲಡಕಿಯಾ ಹೈ. ತೂ ಹೋ ತೂ ಹೈ, ತೂ ಹೈ ಕರ್ತಾ ವ್ಯಾಯಾಮ್ ಇದೆ. ತೂ ವ್ಯಾಯಾಮ್ ಕರ್ತಾ ಹೈ. ತೂ ಹೋ ಅನ್ನದಾತ್ ತುಮ್ ಇದೆ. ತುಮ್ ಅನ್ನದಾತ್ ಹೋ. ಪಾಠ ಆಪ್ ಐ ಸುನಾತೆ, ಆಪ್ ಪಾಠ ಸುನಾತೆ ಹೈ. ಓಕೆ ಮಕ್ಕಳ, ಕರೆಕ್ಟ್ ಇದೆಯಾ? ಇದನ್ನೇ ಕರೆಕ್ಟಾಗಿ ಸರಿಪಡಿಸಿಯಾಗಿ ಚಲಾಪಿಲ್ಲಿಯಾಗಿರೋದನ್ನು ಕರೆಕ್ಟಾಗಿ ಬರೆದಿದೆ ನೋಡಿ ಮಕ್ಕಳ.
ನೀವು ಈ 3 ಮೇನ್ಗಳನ್ನು ನೋಟ್ಸಿಗೆ ಬರೀಬೇಕು ಆಯಿತಾ. ಇದು 3 ಮೇನನ್ನು ನೋಟ್ಸಿಗೆ 1 ಟೈಮ್ ಬರೀರಿ. ನೀವು ಡೈಲಿ ಹೋಮ್ವರ್ಕ್ ಮಾಡ್ತಿದ್ದೀರಲ್ಲ, ಡೈಲಿ ಹೋಮ್ವರ್ಕ್ ಏನು ಹೇಳಿ ನೋಡೋಣ. 6th ಅವ್ರಿಗೆ ಏನು ಡೈಲಿ ಹೋಮ್ವರ್ಕ್ ಇದೆ? ಡೈಲಿ ಹೋಮ್ವರ್ಕ್ ಏನು ಗೊತ್ತಾ? 6th ಅವ್ರಿಗೆ ಒಂದು ಸಲ ಅ ಆ ಇ, ಒಂದು ಸಲ ಒತ್ತಕ್ಷರ, ಒಂದು 5 ಲೆಟರ್ 5 ಅಕ್ಷರೋं को 12 कड़ी लिखो. 5 ಯಾವುದಾದರೂ ನಿಮಗಿಷ್ಟವಾದ 5 ಲೆಟರ್ಗೆ 12 ಕಡಿಯನ್ನು ಬರೀಬೇಕು. ಇದು ಡೈಲಿ ಹೋಮ್ವರ್ಕು. ಅದ್ರ ಜೊತೆಗೆ ಇದು ನೋಟ್ಸಿಗೆ ಬರೀಬೇಕು. ಇದನ್ನು ಅಭ್ಯಾಸ ಮಾಡಬೇಕು. ಹೌದಾ? ಹೋಮ್ವರ್ಕಿಗೆ ಒಂದೇ ಟೈಮ್ ಬರೀರಿ, ಆದರೆ ಪ್ರತಿಯೊಬ್ಬರು ಹೋಮ್ವರ್ಕನ್ನು ಮಾಡಿ ಇದನ್ನು ನೋಟ್ಸಿಗೆ ಹಾಕಿ. ಓಕೆ ಬಚ್ಚೋ, ಯಾರೂ ಹೋಮ್ವರ್ಕ್ ಮಾಡದೇ ಇರಬಾರ್ದು. ಪ್ರತಿಯೊಬ್ಬರು ಹೋಮ್ವರ್ಕ್ ಮಾಡಲೇಬೇಕು. ಬಂದ ತಕ್ಷಣ ನಿಮಗೆ ಟೆಸ್ಟ್ ಇರುತ್ತೆ, ಹೇಳ್ತಾ ಇದ್ದೀನಿ. ಅಕ್ಷರಗಳು ಗಿಂತಿಗಳು ಮರ್ತೋಗಿರುತ್ತೆ. ಒಂದು ಸಲ ಅಕ್ಷರ, ಒತ್ತಕ್ಷರ, ಗಿಂತಿ, 12 ಕಡಿ ಕಲ್ತ್ಕೊಂಡು ಬಂದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಮಕ್ಕಳ ದಯವಿಟ್ಟು ಅದನ್ನು ಮರೀದೆ ಪ್ರತಿಯೊಬ್ಬರು ಕೂಡ ಡೈಲಿ ಹೋಮ್ವರ್ಕನ್ನು ಮಾಡಿ. ಇದನ್ನು ನೋಟ್ಸಿಗೆ ಬರೀರಿ, ಇದನ್ನು ಅಭ್ಯಾಸ ಮಾಡಿ. ಓಕೆ, ಥ್ಯಾಂಕ್ ಯು.